ಲಕ್ಷ್ಮೀ ಪೂಜೆ ಅವತ್ತು ಸೂರ್ಯ ಇರ್ತಾನೆ. ಹುಣ್ಣಿಮೆ ದಿನನೂ ಪೂಜೆ ಮಾಡ್ತೀವಿ. ಈ ಸೂರ್ಯಂಗೂ ಚಂದ್ರಂಗೂ, ಸೂರ್ಯನ ಪೂಜೆ ಮಾಡೋರ್ಗೂ ಚಂದ್ರನ ಪೂಜೆ ಮಾಡೋರ್ಗೂ ವ್ಯತ್ಯಾಸ ತಿಳ್ಕೊಂಡು, ಅಮಾವಾಸ್ಯೆಗೂ ಹುಣ್ಣಿಮೆಗೂ ವ್ಯತ್ಯಾಸ ತಿಳ್ಕೊಂಡು ಮುಂದೆ ಈ ರೀತಿ ಹೇಳಿಕೆಗಳನ್ನು ಕೊಡಿ. ಸೂರ್ಯ ವರ್ಷದ 365 ದಿವಸನೂ ಇರ್ತಾನೆ. ಹುಣ್ಣಿಮೆ ದಿವಸ ಎಷ್ಟು ಪ್ರಕಾಶಮಾನವಾಗಿ ಸೂರ್ಯ ಇರ್ತಾನೋ ಅಷ್ಟೇ ಪ್ರಕಾಶಮಾನವಾಗಿ ಅಮಾವಾಸ್ಯೆ ದಿವಸನೂ ಸೂರ್ಯ ಇರ್ತಾನೆ. ಈ ಒಂದು ಬೇಸಿಕ್ನ ತಾವು ಅರ್ಥ ಮಾಡ್ಕೊಳ್ಳಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಇವತ್ತು ಮನವಿ ಮಾಡ್ತಾ ಇದ್ದೀನಿ. ಎರಡನೇದು, ಸಿದ್ದರಾಮಯ್ಯನವ್ರ ಮೇಲೂ ನಾನು ವೈಯಕ್ತಿಕವಾಗಿ ಒಂದಿಷ್ಟು ಮಾತನಾಡ್ಬೋದು. ಆದರೆ ನಾನು 24 ಲಕ್ಷ ಜನ ಆಯ್ಕೆ ಮಾಡಿರುವಂಥ ಒಬ್ಬ ಸಂಸದನಾಗಿ ಸಾಂವಿಧಾನಿಕ ಹುದ್ದೆಯಲ್ಲಿರಬೇಕಾದಾಗ ಆ ರೀತಿಯ ಮಾತುಗಳು ನನಗೆ ಶೋಭೆ ತರೋದಿಲ್ಲ. ನಾನು ಹಿಂದೆ ಕೂಡ ಇದೇ ರೀತಿಯವರು ಟೀಕೆ ಮಾಡಿದಾಗ ನಾನು ಹೇಳಿದ್ದೆ, ಸಿದ್ದರಾಮಯ್ಯನವರು ನಮ್ಮ ತಂದೆ ವಯಸ್ಸಿನವರು, ನಾನು ವೈಯಕ್ತಿಕ ಟೀಕೆ ಅವ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ನಾನು ಮಾಡೋದಿಲ್ಲ, ನನ್ನ ರಾಜಕಾರಣದ ಸಂಸ್ಕಾರ ಅದಲ್ಲ ಅಂತ. ಇವತ್ತು ಆ ರೀತಿಯ ವೈಯಕ್ತಿಕ ಟೀಕೆಗಳನ್ನು ಮಾಡಲಿಕ್ಕೆ ನನಗೆ ಬುದ್ಧಿ, ಬಾಯಿ, ಭಾಷೆ ಎಲ್ಲ ಗೊತ್ತಿದ್ರೂ ಕೂಡ ನಾನು ಆ ರೀತಿ ಟೀಕೆ ಮಾಡೋದಿಲ್ಲ. ಯಾಕೆಂದ್ರೆ ಅದು ನಮ್ಮ ಸಂಸ್ಕಾರ ಅಲ್ಲ, ನಮ್ಮ ಪಕ್ಷದ ರಾಜಕಾರಣದ ಸಂಸ್ಕಾರ ಕೂಡ ಅದಲ್ಲ. ಆದರೆ ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಬೇಕಾಗಿದೆ. ಯಾಕೆಂದ್ರೆ ಬೆಂಗಳೂರಿನ ಸಂಸದರುಗಳ ಬಗ್ಗೆ ಪ್ರಶ್ನೆ ಕೇಳಿದ್ದೀರಿ, ಮೋದಿಯವ್ರ ಬಗ್ಗೆ ಪ್ರಶ್ನೆ ಕೇಳಿದ್ದೀರಿ. ಆದ್ರಿಂದ ನಿಮಗೆ ನಿಮ್ಮ ಆಡಳಿತದ ಬಗ್ಗೆ ಪ್ರಶ್ನೆ ಕೇಳಬೇಕಾಗಿದೆ. ಸಿದ್ದರಾಮಯ್ಯನವರೇ, ಕರ್ನಾಟಕಕ್ಕೆ ಹಿಡಿದಿರುವಂತಹ ಗ್ರಹಣ ನಿಮ್ಮ ಆಡಳಿತ. ಸುಮಾರು ಹೆಚ್ಚು ಕಡಿಮೆ 3 ವರ್ಷ ಆಯಿತು ನೀವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು. ಬೆಂಗಳೂರಿನ ಸ್ಥಿತಿ ನೋಡಿದ್ರೆ, ಬೆಂಗಳೂರಿಗರ ಸ್ಥಿತಿ ನೋಡಿದ್ರೆ ನರಕ ಯಾತನೆಯಲ್ಲಿ ಬೆಂಗಳೂರಿನವರು ಇವತ್ತು ಒದ್ದಾಡ್ತಾ ಇದ್ದಾರೆ. ಒಂದೇ 1 ಕಿಲೋಮೀಟರ್ ರೋಡು ಗುಂಡಿ ಇಲ್ದಲೇ ಇಲ್ಲ. ನಿಮ್ಮ ಆಡಳಿತ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಬೆಂಗಳೂರಿನ ರಸ್ತೆಗಳ ಗುಂಡಿಗಳೇ ಸಾಕ್ಷಿ. ಹಬ್ಬಕ್ಕೆ ಹಾಸನಕ್ಕೆ, ಚಿಕ್ಕಮಗಳೂರಿಗೆ ಮೊನ್ನೆ ಹೋಗಿ ಬಂದಿದ್ವಿ. ನ್ಯಾಷನಲ್ ಹೈವೇ ಮುಗಿದು ಎಲ್ಲಿಗೆ ನಿಮ್ಮ ರಾಜ್ಯದ ರಸ್ತೆ ಪ್ರಾರಂಭ ಆಗತ್ತೆ, ಅಲ್ಲಿಂದ ಪ್ರಾರಂಭ ಆಯಿತು ಅಂತಂದ್ರೆ ಗುಂಡಿಗಳು, ವಾಪಸ್ ನ್ಯಾಷನಲ್ ಹೈವೇ ಬರೋವರೆಗೂ ಗುಂಡಿಗಳೇ ಗುಂಡಿಗಳು. ಇದು ನಿಮ್ಮ ಆಡಳಿತದ ವೈಖರಿ. ಬೆಂಗಳೂರಿನಲ್ಲಿ 1 ಕಿಲೋಮೀಟರ್ ರೋಡ್ ಸರಿ ಇಲ್ಲ, ಅರ್ಧ ಕಿಲೋಮೀಟರ್ ಫುಟ್ಪಾತ್ ಸರಿ ಇಲ್ಲ. ಮೋದಿಗೆ ಪ್ರಶ್ನೆ ಕೇಳಕ್ ಬರ್ತಾ ಇದ್ದೀರಿ ನೀವು, ಸಂಸದರಿಗೆ ಪ್ರಶ್ನೆ ಕೇಳಕ್ ಬರ್ತಾ ಇದ್ದೀರಿ. ಕಳೆದ ಒಂದೇ ವಾರದಲ್ಲಿ ಬಸವನಗುಡಿಯಲ್ಲಿ, ಮಲ್ಲೇಶ್ವರದಲ್ಲಿ, ಗಂಗೊಣ್ಣಹಳ್ಳಿಯಲ್ಲಿ 3 ಜನ ಹೆಣ್ಣು ಮಕ್ಕಳ ರೇಪು, ಮರ್ಡರ್ ಆಗಿದೆ. ನಿಮ್ಮದೇ ಊರಿನ ಮೈಸೂರಿನಲ್ಲಿ 9 ವರ್ಷದ ಬಾಲಕಿ ಮೇಲೆ ಗ್ಯಾಂಗ್ ರೇಪ್ ಆಗಿದೆ. ನಿಮ್ಮ ಹೋಮ್ ಮಿನಿಸ್ಟ್ರು ದೀಪಾವಳಿ ಬೆಟ್ಟಿಂಗ್ ಅಲ್ಲಿ ಬ್ಯುಸಿ ಇದ್ದಾರೆ. ಇದು ನಿಮ್ಮ ಆಡಳಿತದ ವೈಖರಿ. 1 ವಾರದಲ್ಲಿ ಬೆಂಗಳೂರಿನಲ್ಲಿ 3 ರೇಪು, ಮರ್ಡರ್ ಆಗುತ್ತೆ. ಅದಕ್ಕೆ ನಿಮ್ಮ ಉತ್ತರ ಇಲ್ಲ. ನಿಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಾಗಿ, ನಿಮ್ಮ ಹೋಮ್ ಮಿನಿಸ್ಟರ್ಗಳಾದಿಯಾಗಿ ಯಾರು ಅದ್ರ ಬಗ್ಗೆ ಪ್ರಶ್ನೆನೇ ಎತ್ತಲ್ಲ, ಯಾರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ವಿಧಾನಸೌಧದ ರಸ್ತೆ ಸರಿ ಇಲ್ಲ ಸರ್, ವಿಧಾನಸೌಧದ ರಸ್ತೆ. ಚಿಕ್ಕಮಗಳೂರಿನಲ್ಲಿ DC ಆಫೀಸ್ ಎದುರುಗಡೆ ರಸ್ತೆ ಸರಿ ಇಲ್ಲ. ನಾನು ನಿನ್ನೆ ಅಲ್ಲಿ ಹೋಗಿ ಬಂದಿದ್ರಿಂದ ಅದನ್ನ ಹೇಳ್ತಾ ಇದ್ದೀನಿ. ಇದು ಕರ್ನಾಟಕದ ಪ್ರತಿ ಜಿಲ್ಲೆಯ, ಪ್ರತಿ ಮುನ್ಸಿಪಾಲಿಟಿಯ, ಪ್ರತಿ ಕಾರ್ಪೊರೇಷನ್ನ ಕತೆ. ಇದು 2 ವಾರದ ಹಿಂದೆ $15 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಅನ್ನು ಆಂಧ್ರ ಪ್ರದೇಶಕ್ಕೆ ಕಳ್ಕೊಂಡ್ವಿ ನಾವು. ಅವ್ರು ಫಸ್ಟ್ ಕನ್ಸಿಡರ್ ಮಾಡಿದ್ದು ಬೆಂಗಳೂರಿಗೆ ಬರಕ್ಕೆ. ನಿಮ್ಮ ಆಡಳಿತ ನೋಡಿ ಇಷ್ಟು ಸಖತ್ತಾಗಿ ನಡೀತಾ ಇದೆ ಕರ್ನಾಟಕ ಅಂತ ಅವ್ರಿಗೆ ಅನ್ಸಿ, ಇಲ್ಲಿ ಬೇಡಪ್ಪ ಅಂತ ಹೇಳಿ ಆಂಧ್ರ ಪ್ರದೇಶಕ್ಕೆ $15 ಬಿಲಿಯನ್ ಇನ್ವೆಸ್ಟ್ಮೆಂಟ್ ತಗೊಂಡೋದು. ನಿಮ್ಮ IT ಮಿನಿಸ್ಟರ್ RSS ಬ್ಯಾನ್ ಮಾಡೋದ್ರಲ್ಲಿ ಬ್ಯುಸಿ ಇದೆ. ಗ್ಯಾಂಗ್ ರೇಪ್ಗಳು, ಮರ್ಡರ್ಗಳಾಗ್ತವೆ. ನಿಮ್ಮ ಹೋಮ್ ಮಿನಿಸ್ಟ್ರು ಜೂಜಾಡೋದ್ರಲ್ಲಿ ಬ್ಯುಸಿ ಇರ್ತಾರೆ. $15 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಕರ್ನಾಟಕ ಕಳ್ಕೊಳ್ಳುತ್ತೆ. ನಿಮ್ಮ IT ಮಿನಿಸ್ಟ್ರು RSS ಬ್ಯಾನ್ ಮಾಡೋದ್ರಲ್ಲಿ ಬ್ಯುಸಿ ಇರ್ತಾರೆ. ಇದು ನಿಮ್ಮ ಆಡಳಿತದ ವೈಖರಿ. ಪ್ರತಿ ಸತಿ ಮೋದಿ ಪ್ರಶ್ನೆ ಹಾಕೋದು ನೀವು ನಿಮ್ಮ ಆಡಳಿತದ ವೈಫಲ್ಯವನ್ನು ಮುಚ್ಕೊಳ್ಳೋದಕ್ಕೋಸ್ಕರ. ಸಂಸದರಿಗೆ ನೀವು ಪ್ರಶ್ನೆ ಕೇಳ್ತಾ ಇರೋದು ನಿಮಗೆ ಸರಿಯಾಗಿ ಮಾಡೋಕ್ಕಾಗ್ದಲೇ ಇರೋದ್ರಿಂದ ಆಡಳಿತ ಇನ್ನೊಬ್ಬರಿಗೆ ಯಾರಿಗೋ ಪ್ರಶ್ನೆ ಕೇಳ್ತಾ ಇತ್ತು. 2,300 ಜನ ರೈತರು ಕರ್ನಾಟಕದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಿಮ್ಮ ಆಡಳಿತದಲ್ಲಿ. ಇದಕ್ಕೆ ಮೋದಿ ಅವ್ರ ಕಾರಣನಾ? KSRTC, BMTC ಬಸ್ನ ನೌಕರರು ಸಂಬಳ ಕೊಟ್ಟಿಲ್ಲ ಅಂತ ಹೇಳಿ
ಗಲಾಟೆ ಮಾಡ್ತಾ ಇದ್ದಾರೆ. ಬಸ್ ತೆಗೆಯೋದಿಲ್ಲ ನಾವು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಇದಕ್ಕೆ ಮೋದಿ ಅವ್ರ ಕಾರಣನ? ಬೆಂಗಳೂರಿನಲ್ಲಿ 3 ವರ್ಷ ಆಯ್ತು ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು. 5 ವರ್ಷ 6 ವರ್ಷದಿಂದ ಪೆಂಡಿಂಗ್ ಇರುವಂತ ಹಿಂದಿನ ಸರ್ಕಾರದಲ್ಲಿ ಶುರುವಾಗಿದ್ದಂಥ ಫ್ಲೈಓವರ್ ಪ್ರಾಜೆಕ್ಟ್ಗಳನ್ನು 3 ವರ್ಷ ಆದರೂ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ನಿಮಗೆ. ಇನ್ನು ಹೊಸ 100 ಕಿಲೋಮೀಟರ್ ಫ್ಲೈಓವರ್ ಕಟ್ಟಕ್ಕೆ ಹೋಗ್ತಾ ಇದ್ದೀರಾ ನೀವು. 1 ಕಿಲೋಮೀಟರ್ ಫ್ಲೈಓವರ್ ಕಟ್ಟಕ್ಕೆ 8 ವರ್ಷ ತಗೊಂಡವ್ರು 100 ಕಿಲೋಮೀಟರ್ ಫ್ಲೈಓವರ್ ಕಟ್ಟಬೇಕು ಅಂತಂದ್ರೆ ನಿಮ್ಮ ಸ್ಪೀಡಲ್ಲೇ ಕಟ್ಟಿದ್ರೆ 800 ವರ್ಷ ಬೇಕಾಗುತ್ತೆ ಸಿದ್ದರಾಮಯ್ಯನವರೇ. ಈ ಸ್ಪೀಡಲ್ಲಿ ನಿಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ. ಯುವಕರು ಹುಬ್ಳಿ ಧಾರವಾಡದಲ್ಲಿ ಸಾವಿರಾರು ಜನ ನೀವು ಭರ್ತಿ ಮಾಡ್ತಾ ಇಲ್ಲ ಅಂತೇಳಿ ರಸ್ತೆಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ. ಶಿಕ್ಷಕರದ್ದು ಸರಿಯಾಗಿರುವಂತ ವೇಕೆನ್ಸಿಗಳದ್ದು ಫಿಲಪ್ ಆಗಿಲ್ಲ. ಟ್ರಾನ್ಸ್ಫರ್ಗಳಲ್ಲಿ ದೊಡ್ಡ ಮಾಫಿಯಾ ನಡೀತಾ ಇದೆ. ಬೆಂಗಳೂರಿನಲ್ಲಿ 1 ಚದರಡಿ ನೀವು ಪ್ಲಾನ್ ಸ್ಯಾಂಕ್ಷನ್ ತಗೋಬೇಕು ಅಂತಂದ್ರೆ 75 ರೂಪಾಯಿ 100 ರೂಪಾಯಿ ಅಂತ ರೇಟ್ ಚಾರ್ಟ್ ಇಟ್ಕೊಂಡು ಭ್ರಷ್ಟಾಚಾರ ನಡೀತಾ ಇದೆ. ಬರ್ತಾ ಇರುವಂತ ಪ್ರತಿ ಹಣ ಕೂಡ ಬೆಂಗಳೂರಿಗೆ, ಇಲ್ಲಿಗೆ, ಕರ್ನಾಟಕಕ್ಕೆ ಉಪಯೋಗ ಆಗೋದ್ರ ಬದಲು ನೀವು ಇದನ್ನೆಲ್ಲ ಅದನ್ನು ಬಿಹಾರ್ ಎಲೆಕ್ಷನ್ಗೆ, ಇನ್ನೊಂದು ಕಡೆಗೆ ಫಂಡಿಂಗಿಗೆ, ನಿಮ್ಮ ಕಾಂಗ್ರೆಸ್ ಫಂಡಿಂಗಿಗೆ ಉಪಯೋಗಿಸ್ತಾ ಇದ್ದೀರಿ. 7 ಜನ ಸರ್ಕಾರಿ ನೌಕರರದ್ದು ಆತ್ಮಹತ್ಯೆ ಆಗಿದೆ. ಕಾಂಟ್ರಾಕ್ಟರ್ಗಳು ಯಾರು ಕೂಡ ನೀವು ಬಿಲ್ ಪೆಂಡಿಂಗ್ ಇಟ್ಕೊಂಡಿದ್ದೀರಿ, ಯಾವುದನ್ನು ಕೂಡ ನೀವು ದುಡ್ಡು ರಿಲೀಸ್ ಮಾಡ್ತಾ ಇಲ್ಲ ಅಂತ ಅವ್ರ ರಸ್ತೆಗೆ ಬಂದಿದ್ದಾರೆ. ನಮ್ಮ ಸರ್ಕಾರ ಆಡಳಿತ ಬಿಟ್ಟು ಹೊರಡುವಂತ ಸಂದರ್ಭದಲ್ಲಿ ನಾವು ರೆವೆನ್ಯೂ ಸರ್ಪ್ಲಸ್ ಬಜೆಟ್ ಕೊಟ್ಟೋಗಿದ್ವಿ. ಇವತ್ತು ದೇಶದ ಅತಿ ಹೆಚ್ಚು ಸಾಲ ಮಾಡಿರುವಂತಹ ರಾಜ್ಯಗಳ ಪೈಕಿ ಕರ್ನಾಟಕಕ್ಕೆ ನೀವು ತೆಗೆದುಕೊಂಡು ಬಂದಿದ್ದೀರಾ. ಕರ್ನಾಟಕದಲ್ಲಿ ಇವತ್ತು 100 ರೂಪಾಯಿ ನಮ್ಮ ಆದಾಯ ಬಂತು ಅಂತಂದ್ರೆ 18 ರೂಪಾಯಿ 100 ರೂಪಾಯಿಯಲ್ಲಿ ಬರೀ ಬಡ್ಡಿ ಕಟ್ಟೋದ್ರ ಕಡೆ ಹೋಗ್ತಾ ಇದೆ. ನಿಮ್ಮ MLAಗಳು ಇವತ್ತು ಗಲಾಟೆ ಮಾಡ್ತಾ ಇದ್ದಾರೆ. ಅಭಿವೃದ್ಧಿಗೆ 1 ರೂಪಾಯಿ ದುಡ್ಡು ಕೊಡ್ತಾ ಇಲ್ಲ ನೀವು ಅಂತ. ನಿಮ್ಮ MLAಗಳು ಜೈಲಲ್ಲಿ ಇಲ್ದಲೇ ಇರೋರು. ಯಾಕೆಂದ್ರೆ ಬಹುಶಃ 4 ಜನ ಜೈಲಲ್ಲಿ ಇದ್ದಾರೆ, ಅದರಲ್ಲಿ 2 ಇವಾಗ ಬೈಲಲ್ಲಿ ಬಂದಿದ್ದಾರೆ. ಇದು ನಿಮ್ಮ ಆಡಳಿತದ ವೈಖರಿ. ಕಳೆದ 3 ವರ್ಷದಲ್ಲಿ ಬೆಂಗಳೂರಿಗೆ ಒಂದೇ ಒಂದು ಸಿಂಗಲ್ ಪ್ರಾಜೆಕ್ಟ್ ನೀವು ಬೆಂಗಳೂರಿಗೆ ಮಾಡಿರುವಂಥದ್ದು, ಶುರು ಮಾಡಿ ಕಂಪ್ಲೀಟ್ ಮಾಡಿರುವಂಥದ್ದನ್ನು ಒಂದನ್ನ ನೀವು ತೋರಿಸಿ ಸಿದ್ದರಾಮಯ್ಯ. ಬೆಂಗಳೂರಿಗೆ ಮಾಡಿರೋದು ಇದು ನಿಮ್ಮ ರಿಪೋರ್ಟ್ ಕಾರ್ಡ್. 100 ರೂಪಾಯಿ ಕರ್ನಾಟಕ ಇವತ್ತು ರೆವೆನ್ಯೂ ಬರ್ತಾ ಇದೆ ಅಂದ್ರೆ 18 ರೂಪಾಯಿ ಬಡ್ಡಿ ಕಟ್ಟೋದ್ರಲ್ಲಿ ಹೋಗ್ತಾ ಇದೆ. ಇದು ಇವತ್ತು ಕರ್ನಾಟಕದ ಸ್ಥಿತಿ. ಕರ್ನಾಟಕದ ಕಳೆದ 3 ವರ್ಷದ ಬಜೆಟ್ನಲ್ಲಿ, ನೀವೇ ಮಂಡಿಸಿರುವಂಥ ಬಜೆಟ್ನಲ್ಲಿ ರಸ್ತೆಗೆ ಎಷ್ಟು ದುಡ್ಡು ಮೀಸಲಿಟ್ಟಿದೀವೋ, ಶಾಲಾ ಕಾಲೇಜುಗಳ ಅಭಿವೃದ್ಧಿಗೆ ಎಷ್ಟು ಮೀಸಲಿಟ್ಟಿದೀವೋ, ನೀರಾವರಿಗೆ ಎಷ್ಟು ಹಣ ಮೀಸಲಿಟ್ಟಿದೀವೋ, ಆರೋಗ್ಯಕ್ಕೆ ಎಷ್ಟು ಮೀಸಲಿಟ್ಟಿದೀವೋ, ಇದೆಲ್ಲದಕ್ಕಿಂತ ಹೆಚ್ಚು ದುಡ್ಡು, ಇದನ್ನೆಲ್ಲ ಒಟ್ಟಿಗೆ ಸೇರಿದ್ರೆ ಎಷ್ಟು ಹಣ ಆಗುತ್ತೋ ಇದಕ್ಕಿಂತ ಜಾಸ್ತಿ ಹಣ ನಿಮ್ಮ 65 ಸಾವಿರ ಕೋಟಿ ರೂಪಾಯಿ ನಿಮ್ಮ ಗ್ಯಾರಂಟಿಗಳಿಗೆ ಹೋಗ್ತಾ ಇದೆ. ಕರ್ನಾಟಕದ ಜನರನ್ನ ಸ್ವಾಭಿಮಾನಿಯಾಗಿ ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋ ರೀತಿ ಮಾಡೋದ್ರು ಬಿಟ್ಟು ಸರ್ಕಾರದ ಮೇಲೆ ಸಣ್ಣ ಪುಟ್ಟದಕ್ಕೂ ಅವಲಂಬಿತರಾಗಿರೋ ರೀತಿ ಮಾಡಿದೀರಾ. ಇದೇ ನಿಮ್ಮ ಆಡಳಿತದ ವೈಖರಿ. 2.5 ವರ್ಷ ಆಗಿದೆ ಸಿದ್ದರಾಮಯ್ಯನವರೇ. ನಿಮಗೆ ಅಮಾವಾಸ್ಯೆ, ಪೂರ್ಣಿಮೆ, ಹುಣ್ಣಿಮೆ ಇದ್ರ ಬಗ್ಗೆನೇ ನಿಮಗೆ ಬಹಳ ಅರ್ಥ ಆಗೋದ್ರಿಂದ, ಈ ಭಾಷೆಗಳ ಕನ್ಫ್ಯೂಷನ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗೋದ್ರಿಂದ ಹೇಳ್ತಾ ಇದ್ದೀನಿ. ಕರ್ನಾಟಕಕ್ಕೆ ಹಿಡಿದಿರುವಂತಹ ದೊಡ್ಡ ಗ್ರಹಣ ಅಂತಂದ್ರೆ ನಿಮ್ಮ ಆಡಳಿತ. ಇನ್ನು 2.5 ವರ್ಷದಲ್ಲಿ ಈ ಗ್ರಹಣ ಮುಕ್ತಿ ಆಗತ್ತೆ. ಗ್ರಹಣದಿಂದ ಹೊರಗಡೆ ಬಂದ ಮೇಲೆ ಮತ್ತೆ ಕರ್ನಾಟಕ ಆ ಸೂರ್ಯ ಚಂದ್ರರಿರೋವರೆಗೂ ಕೂಡ ಪ್ರಕಾಶಮಾನವಾಗಿ, ಸೂರ್ಯ ಚಂದ್ರರಿರೋವರೆಗೂ ಕೂಡ ಕರ್ನಾಟಕ ಮತ್ತೆ ಬೆಳಗತ್ತೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಿವೇದನೆ ಮಾಡ್ತಾ ಇದ್ದೀನಿ, ಈಗಲಾದರೂ ಇನ್ನು 2.5 ವರ್ಷ ಬಾಕಿ ಇದೆ. ನೀವು ರಾಜಕಾರಣದಿಂದ ರಿಟೈರ್ ಆದಮೇಲೆ ನಿಮ್ಮ ಲೆಗಸಿ ಏನು ಕರ್ನಾಟಕಕ್ಕೆ ಅಂತ ಯಾರಾದರೂ ನೆನಪಿಸ್ಕೊಂಡ್ರೆ, ರೆವೆನ್ಯೂ ಸರ್ಪ್ಲಸ್ ಇದ್ದಂಥ ಶ್ರೀಮಂತವಾಗಿದ್ದ ಕರ್ನಾಟಕವನ್ನು ಬರಡು ಮಾಡಿ ಸಾಲಕ್ಕೆ ತೆಗೆದುಕೊಂಡಿದ್ದು ನಿಮ್ಮ ಆಡಳಿತನ ನೆನಪಿಸ್ಕೊಳ್ಬಾರ್ದು.